ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏರ್ಪೋರ್ಟ್ ಜಲಾವೃತ, ಸನಿಹದ ಮನೆಗಳು ಜಲಮಯ, ವಾಹನ ಸವಾರರ ತೀವ್ರ ಪರದಾಟ, ಜನರ ಒದ್ದಾಟ. ಮೆಡಕ್ನಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಮಂಜಿರಾ ನೀರು ಆಂಧ್ರ ತೆಲಂಗಾಣದಲ್ಲಿ ಕುಂಭದ್ರೋಣ ಮಳೆ ಎಫೆಕ್ಟ್ ಆಗಿದೆ. ವೀಕ್ಷಕರೇ, ಘನಘೋರವಾಗಿರುವಂತಹ ಮಳೆ ಜೋರಾಗಿ ಬೀಸ್ತಾ ಇದೆ. ಗಾಳಿ ಎಲ್ಲವೂ ಕೂಡ ಕಷ್ಟ ಸಾಧ್ಯವಾಗಿದೆ. ಮಳೆ ಎಲ್ಲಾ ಕಡೆಗೂ ವರುಣನ ಆರ್ಭಟ ಭರಿಸಿದೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏರ್ಪೋರ್ಟ್ ಜಲಾವೃತವಾಗಿದೆ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಜಲಮಯವಾಗಿದೆ. ವಾಹನ ಸವಾರರು ತೀವ್ರ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜನರ ಒದ್ದಾಟವನ್ನ ನೋಡಿ ಅಲ್ಲಿರುವಂತವರು ಕಣ್ಣಲ್ಲೀರಾಗ್ತಾ ಇದ್ದಾರೆ. ಮೆಡಕ್ನಲ್ಲಿ ಉಕ್ಕಿ ಹರಿದಿದೆ ಮಂಜಿರಾ ನದಿ. ಆಂಧ್ರ ತೆಲಂಗಾಣದಲ್ಲಿ ಕುಂಭದ್ರೋಣ ಮಳೆಯ ಎಫೆಕ್ಟ್ ಇದಾಗಿದ್ದು ಎಲ್ಲಾ ಕಡೆಯಲ್ಲೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಜನರು ನಿರ್ಮಾಣವಾಗಿದೆ. ವಾಹನ ಸವಾರರು ಕೂಡ ವಾಹನ ಸವಾರ ಮಾಡಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದು ಯಾವ ರೀತಿಯಾಗಿ ಮಳೆ ಬೀಳ್ತಾ ಇದೆ ನೋಡ್ರಿ. ಜನಜೀವನವೇ ಕಷ್ಟವಾಗಿದೆ. ಉತ್ತರ ಭಾರತದ ಕಡೆಯಲ್ಲಂತೂ ನೋಡ್ಲಿಕ್ಕಾಗೋದಿಲ್ಲ. ಈಗ ದಕ್ಷಿಣ ಭಾರತದ ಕಡೆಯಲ್ಲೂ ಕೂಡ ವರುಣನ ಆರ್ಭಟ ಏನು ಕಮ್ಮಿ ಇಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಏರ್ಪೋರ್ಟ್ ಜಲಾವೃತವಾಗಿದೆ. ಅಕ್ಕಪಕ್ಕದಲ್ಲಿರುವಂತಹ ಮನೆಗಳ ಪರಿಸ್ಥಿತಿ ಅಂತೂ ಹೇಳತೀರದ್ದಾಗಿದೆ. ಮನೆಗೆ ನುಗ್ಗಿರುವಂತಹ ನೀರು ಅಲ್ಲಿರುವಂತಹ ಎಲೆಕ್ಟ್ರಿಕಲ್ ವಸ್ತುಗಳನ್ನೆಲ್ಲ ಹಾಳು ಮಾಡಿದೆ. ಇನ್ನು ವಾಹನ ಸವಾರರ ಪರದಾಟವನ್ನ ನೀವೇ ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಮಳೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಎನ್ನುವಂಥದ್ದನ್ನ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನೂ ಈ ಒಂದು ಮಳೆ ಯಾವ ರೀತಿಯ ಅನಾನುಕೂಲವನ್ನ ಉಂಟು ಮಾಡುತ್ತೋ ಕಾದು ನೋಡಬೇಕಾಗಿದೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದು ಜಮೀನಿನ ಕಡೆಯಲ್ಲಿ ನೀರು ಹೋಗ್ತಾ ಇರುವಂಥದ್ದು, ಬೆಳೆ ಹಾನಿ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ತೆಂಗಿನ ಮರಗಳಿಗೆಲ್ಲವೂ ಕೂಡ ನೀರು ಹೋಗ್ತಾ ಇರುವಂಥದ್ದು, ಹಾಗೆ ಬೆಳೆದಿರುವಂತಹ ಭತ್ತಗಳಾಗಿರಲಿ ಎಲ್ಲವೂ ಕೂಡ ಹಾನಿ ಆಗ್ತಾ ಇದೆ. ಒಂದು ಬೈಕ್ ಅಂತೂ ರೋಡಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಅದನ್ನ ತೆಗಿಲಿಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂತಹ ಜನರು. ಜನಜೀವನ ಅಸ್ತವ್ಯಸ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.